ನೋಡ್ರಿ ಇದನ್ನ ನೀವು ಆ ಕೋಷ್ಟಕ ಬೈಪಾಟ್ ಮಾಡಿದ್ರೆ ಈ ಗಣಿತಗಳನ್ನೆಲ್ಲ ಈಸಿಯಾಗಿ ಹಾಕ್ಬೋದು. ಕೋಷ್ಟಕ ಭಾಳ ಇಂಪಾರ್ಟೆಂಟ್. ಕೋಷ್ಟಕದಾಗ ಯಾವುದೇ ಒಂದು ಉತ್ತರ ಬಂದಾಗ ಲಾಸ್ಟಿಗೆ ಸೊನ್ನೆ ಬಂತಂದ್ರೆ ತೆಗೆದು ಬಿಡಬೇಕು. ಇಲ್ಲ ಒಬ್ಬೊಬ್ಬರು ಸೊನ್ನೆ ಇಟ್ಟು ಉತ್ತರ ಹಾಕಿರ್ತಾರೆ. ಎರಡೂ ಕರೆಕ್ಟೇ. ಸೊನ್ನೆ ತೆಗೆದು ಉತ್ತರ ಹಾಕ್ಬೋದು, ಸೊನ್ನೆ ಇಟ್ಟು ಉತ್ತರ ಹಾಕ್ಬೋದು. 4170 ಮೀಟರ್ ಅಂದರೆ ಎಷ್ಟು? ಅದನ್ನು ಹೆಂಗೆ ಹಚ್ಚಬೇಕಂದ್ರೆ ಎದ್ರಾಗ ಹೇಳೇನವ ಮೀಟರ್ದಾಗ ಕೊಟ್ಟಾನಂದ್ರೆ ನೋಡ್ರಿ, ಮಿಲಿಮೀಟರ್ ಬಿಡ್ರಿ, ಸೆಂಟಿಮೀಟರ್ ಬಿಡ್ರಿ, ಡೆಸಿಮೀಟರ್ ಬಿಡ್ರಿ, ಮೀಟರ್ದಿಂದ ಹಚ್ಚರಿ. ಮೀಟರ್ ಆಗಿಂದ ಡೆಕಾಮೀಟರ್ ಆದ್ರಿಂದ ಹೆಕ್ಟೋಮೀಟರ್ ಆದ್ರಿಂದ ಕಿಲೋಮೀಟರ್. ಇದು ನೋಡ್ರಿ, ಹಿಂಗೆ ಕೋಷ್ಟಕ ಬರೆದು ಬರ್ಬೇಕು ನಿಮ್ಗೆ. ಈಗ ಇದು ಏನು ತೋರಿಸ್ತದಪ್ಪ ಅಂತಂದ್ರೆ 1 ಕಿಲೋಮೀಟರ್ ಅಂದ್ರೆ ಎಷ್ಟು ಮೀಟರ್ ಅನ್ನೋದು ತೋರಿಸ್ತದೆ. ಒಂದು ಹಚ್ಚರಿ ನೋಡ್ರಲ್ಲೇ, ಆಯ್ತಾ? 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್. ಈ ಸಂಜ್ಞೆ ಗುರ್ತಾತ ನಿಮಗೆ ಬಂದ್ಬಿಡ್ತದೆ. ಅವಾಗ ನೀವೇನು ಮಾಡಬೇಕು, 4170 ತೆಳಗೆ ಈ ಸ್ಥಾನವನ್ನು ಇಟ್ಟುಬಿಡ್ರಿ. 1 2 3 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಡ್ರಿ. 4.170 ಕಿಮಿ ಆರ್ ಅದನ್ನು ತೆಗೆದು ಇಡಬಹುದು. 417 ಕಿಮಿ. ಉತ್ತರ ಎಲ್ಲದ ನೋಡ್ರಿ, 4.170 ಮೀಟರ್ ಅದ. ಇದಲ್ಲ, ಇದು ಕಿಲೋಮೀಟರ್. ಇದು ಕರೆಕ್ಟ್ ಅದ. ಉತ್ತರ ಸಂಖ್ಯೆ ಏನಾಗ್ತದ? ಸಿ. ಅದೇ ರೀತಿ 7515 ಮೀಟರ್ ಅಂದರೆ ಇದೇ ಮಾನನ್ನು ಇದಕ್ಕೆ ಹಚ್ಚಿಬಿಟ್ರೆ ಕಿಲೋಮೀಟರ್ ಅದ. ಇದು ಬಿಡಿ ನೋಡ್ರಿ, ಇದು ಮೀಟರ, ಡೆಸಿಮೀಟರ, ಡೆಕಾಮೀಟರ, ಇದು ಮೀಟರ್ ಆದ್ರಿಂದ ಡೆಕಾಮೀಟರ, ಹೆಕ್ಟೋಮೀಟರ, ಕಿಲೋಮೀಟರ್. ಈ ಸ್ಥಾನ ಬೆಲೆ ಬರೋದು. ಇದು ಯಾವುದಿದು ಸ್ಥಾನ ಅಂತ ಕೇಳಿದಾಗ ಮೀಟರ್ ಇದು. ಆಮೇಲೆ ಇದೇನು ಡೆಕಾಮೀಟರ್, ಆಮೇಲೆ ಇದೇನು ಹೆಕ್ಟೋಮೀಟರ್, ಇದೇನು ಕಿಲೋಮೀಟರ್. 7515 ಮೀಟರ್. ಆಮೇಲೆ ಏನದ ಡೆಕಾಮೀಟರ್, ಅಲ್ಲಿ ನೋಡ್ರಿ, ಡೆಕಾಮೀಟರ್, ಹೆಕ್ಟೋಮೀಟರ್, ಕಿಲೋಮೀಟರ್. 3 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಡುದು. 7.515 ಕಿಮಿ ಅಂತ ಬರಿಬೇಕು. ದಶಮಾಂಶ ತೆಗೆದ್ರೆ ಮೀಟರ್ ಆಗ್ತದೆ. ದಶಮಾಂಶ ತೆಗೆದ್ರೆ ಮೀಟರ್ ಆಗ್ತದೆ. ಇದನ್ನು ತಿಳ್ಕೊಬೇಕು. 7.515 ಇದು ಮೀಟರ್ ಅಂತ ಬರ್ತಾನ, ತಪ್ಪು. 7.515 ಕಿಲೋಮೀಟರ್. ಉತ್ತರ ಸಂಖ್ಯೆ ಡಿ. ಆಮೇಲೆ ಹೆಕ್ಟೋಮೀಟರ್, ಡೆಕಾಮೀಟರ್, ಮೀಟರ್ ಸ್ಥಾನದಿಂದ ಇದನ್ನು ಬರ್ಕೋಬೇಕು. ಅತಿ ಚಿಕ್ಕದಾದ ಮಾನ ಮೀಟರ್. ನೋಡಿ, ಮಿಲಿಮೀಟರ್, ಸೆಂಟಿಮೀಟರ್, ಈ ಬರ್ಕೋರಿ. ಅದಕ್ಕೇನದ ಮಿಲಿಮೀಟರ್ ಆದಿಂದೇನು ಸೆಂಟಿಮೀಟರ್ ಆದಿಂದ ಡೆಸಿಮೀಟರ್ ಆದಿಂದ ಮೀಟರ್ ಆದಿಂದ ಡೆಕಾಮೀಟರ್ ಆದಿಂದ ಹೆಕ್ಟೋಮೀಟರ್ ಆದಿಂದ ಕಿಲೋಮೀಟರ್. ಈ ಮಾನನ್ನ ನಿಮಗೆ ಹಿಂಗ ಬೈಪಾಟ್ ಬರ್ಲಿಕ್ಕೆ ಬರಬೇಕು. ಅಂದ್ರೆ ನಿಮಗೆ ಏನಾಗ್ತದ, ಈ ಉತ್ತರವನ್ನ ಕಂಡು ಹಿಡಿಲಿಕ್ಕೆ ಬಹಳ ಸರಳ ಆಗ್ತದೆ. ನೋಡಿ, ಬೇಕಾದಂಗೆ ಹಚ್ಕೋಬಹುದು. ನೋಡಿ, ಏನು ಹೇಳ್ಯಾನ, 4 ಕಿಲೋಮೀಟರ್ ಅಂದಾನ. ಇಲ್ಲಿ ಇಡ್ರಿ, 4 ಕಿಲೋಮೀಟರ್. ಎದ್ರಾಗ ಬರಿ ಅಂದಾನ? ಕಿಲೋಮೀಟರ್ದಲ್ಲಿ ಬರಿ ಅಂದಾನ. ಓಕೆ, 4 ಕಿಲೋಮೀಟರ್. ಮುಂದೆ ಡೆಸಿಮೀಟರ್ ಬಂದು ಅಂದ್ರೆ ನೋಡೋಣ. 15 ಹೆಕ್ಟೋಮೀಟರ್. ಇದು ಹೆಕ್ಟೋಮೀಟರ್. ಇದು 15 ಅಂದ್ರೆ ಹಿಂಗೆ ಹಚ್ಕೋಬೇಕು. 15 ಹೆಕ್ಟೋಮೀಟರ್. 15 ಹೆಕ್ಟೋಮೀಟರ್ ಆದಿಂದ 10 ಡೆಕಾಮೀಟರ್. ಇದು 10 ಡೆಕಾಮೀಟರ್. ನೋಡಿ, 10 ಡೆಕಾಮೀಟರ್. 10 ಡೆಕಾಮೀಟರ್ ಆದಿಂದ 5 ಮೀಟರ್. ಇಲ್ಲಿ 5 ಮೀಟರ್ ಬರ್ತದೆ. ಇದನ್ನು ಹೆಂಗೆ ಹಚ್ಕೋಬೇಕಂದ್ರೆ ಇವತ್ತು ಕೂಡಿಸ್ಕೋರಿ. 5ಕ್ಕೆ 5 0.
6 6 ಇದೊಂದು 5. ಎದ್ರಾಗ ಹೇಳ್ಯಾರ ಕಿಲೋಮೀಟರ್ದಾಗ ಬರೀರಿ ಅಂದ್ರೆ 3 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಟ್ಟು 5.605 5.605 ಕಿಮಿ. ನೋಡ್ರಿ ಉತ್ತರ ಸಂಖ್ಯೆ ಬಿ. 1 ಕಿಮಿ ಎಂದರೆ ಎಷ್ಟು ಸೆಂಟಿಮೀಟರ್? ನೋಡಿ 1 2 3 4 5 6. 1 ಕಿಮಿ ಬರೋಬ್ಬರಿ 1 ಕಿಮಿ ಈಸ್ ಈಕ್ವಲ್ ಟು 1 ಬರೀರಿ. 1 ಬರೋದು ಏನು ಮಾಡ್ರಿ ಸೆಂಟಿಮೀಟರ್ ಅಂದ್ರೆ 1 2 3 4 5 6. 1 2 3 4 5 6. ನೋಡಿ ಸೆಂಟಿಮೀಟರ್ ಕೇಳಿ, ಇದೊಂದು ಸೆಂಟಿಮೀಟರ್. ಆಮೇಲೆ ಸೆಂಟಿಮೀಟರ್ ಆದಿಂದೇನು ಡೆಸಿಮೀಟರ್, ಮೀಟರ್, ಡೆಕಾಮೀಟರ್, ಹೆಕ್ಟೋಮೀಟರ್, ಕಿಲೋಮೀಟರ್, ಬಿಡಿ 10 100 1000 10,000 ಲಕ್ಷ. 1 ಕಿಮಿ ಬರೋಬ್ಬರಿ ಏನು ಎಷ್ಟಪ್ಪ ಅಂತಂದ್ರೆ ಬಿಡಿ 4 5 3 4 5 ಬಿಡಿ 3 4 5 ಬಿಡಿ 10 100 1000 10,000 ಲಕ್ಷ. 1 ಲಕ್ಷ ಸೆಂಟಿಮೀಟರ್ ಅಂದ್ರೆ 1 ಲಕ್ಷ ಸೆಂಟಿಮೀಟರ್ ಅಂದ್ರೆ ಏನು 1 ಕಿಲೋಮೀಟರ್. ಬಿಡಿ 10 100 1000 10,000 ಲಕ್ಷ. 1 ಲಕ್ಷ ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಲಕ್ಷ ಸೆಂಟಿಮೀಟರ್. 1 ಲಕ್ಷ ಸೆಂಟಿಮೀಟರ್ 1 ಲಕ್ಷ ಸೆಂಟಿಮೀಟರ್ ಅಂದ್ರೆ 1 ಕಿಲೋಮೀಟರ್. ಅದನ್ನು ಹಂಗೂ ಬರಿಬೋದು ಹಿಂಗೂ ಬರಿಬೋದು. ಮಿಲಿಮೀಟರ್ ಅಂತಂದ್ರೆ 10 ಲಕ್ಷ. 10 ಲಕ್ಷ ಮಿಲಿಮೀಟರ್ ಅಂದ್ರೆ 1 ಕಿಲೋಮೀಟರ್. ಈ ಲೆಕ್ಕ ಏನು ಬಿರಿಯಿಲ್ಲ. ನೀವೇನು ಮಾಡಬೇಕು, ಈ ಕೋಷ್ಟಕಗಳನ್ನು ಎಕ್ಸ್ಪರ್ಟ್ ಆಗಬೇಕು. ಈ ಕೋಷ್ಟಕಗಳನ್ನು ಎಕ್ಸ್ಪರ್ಟ್ ಆದ್ರಂದ್ರೆ ಈ ಗಣಿತ ಏನು ಭಾಳ ಬಿರಿಯಿಲ್ಲ. ಸ್ವಲ್ಪ ಜಾಗ ಹತ್ತಾಗ್ಯದ, ಅಡ್ಜಸ್ಟ್ ಮಾಡ್ಕೊರಿ. ಮತ್ತು ಹೊಳ್ಳಿ ಬಿಡಿಸೋದು ತೊಂದರೆ ಆಗ್ತದೆ. ಇಷ್ಟೆಲ್ಲ ಗಣಿತಗಳನ್ನು ಬಿಡಿಸ್ಬೇಕಾಗ್ತದೆ. 1 ಲಕ್ಷ ಸೆಂಟಿಮೀಟರ್ ಎಲ್ಲದ ಸೀದಾಗ ನಿಮಗೆ ಇದು ಏನದ ಅಂದ್ರೆ ಇದು ಬೇಸಿಕ್ ಅಭ್ಯಾಸ. ಇದು ಎಲ್ಲ ಮಾನಗಳ ಬಗ್ಗೆ ಪರಿಚಯ ಮಾಡ್ತದ. ಲೀಟರ್ ಬರ್ತದ, ದ್ರವ ಬರ್ತದ, ನಾಣ್ಯದು ಬರ್ತದ, ಉದ್ದಳತೆ ಮಾನ ಬರ್ತದ, ಆಮೇಲೆ ಕೂಡ್ಸು ಬರ್ತಾವ, ಕಳಿವು ಬರ್ತಾವ, ಆಮೇಲೆ ವ್ಯಾವಹಾರಿಕ ಲೆಕ್ಕಗಳು ಬರ್ತಾವ, ಆಮೇಲೆ ಎಲ್ಲ ಲೆಕ್ಕಗಳು ಬರ್ತಾವ. ಅಧಿಕ ಗುಣಾಕಾರ ಭಾಗಾಕಾರ ಅವು ಬರ್ತಾವ. ವೇಗವಾಗಿ ಹೆಂಗೆ ಮಾಡಬೇಕು, ಭಿನ್ನ ರಾಶಿ, ವಿಜಾತಿ, ಭಿನ್ನವಾದದ್ದು, ಆಮೇಲೆ ಸಮಾನವಾದ್ದು, ಸಮಾನ ಭಿನ್ನ ರಾಶಿ, ಆಮೇಲೆ ಸಮಾನ ದಶಮಾಂಶ, ಆಮೇಲೆ ಅದಕ್ಕೇನಂತಾರೆ ಲೈಕ್ ಅನ್ಲೈಕ್ ಅಂದ್ರೆ ಸಜಾತಿ ವಿಜಾತಿ ದಶಮಾಂಶಗಳು. ಇದು ಒಂದು ಹೆಚ್ಚು ಕಡಿಮೆ ನಿಮಗೆ ಈ ಅನುಕರ ನಂಬರ್ದಾಗ ಅಬ್ಜೆಕ್ಟಿವ್ ಕೇಳುವಂಥ ಕ್ವಶನ್ಗಳು ಇದ್ರಾಗ ನಿಮಗೆ ಸಿಗ್ತಾವೆ. ಮತ್ತು ಇನ್ನೊಂದು ಎಲ್ಲ ವಿಡಿಯೋಗಳನ್ನು ದಯಮಾಡಿ ಪ್ರೀತಿಯ ಶಿಕ್ಷಕರು, ಆತ್ಮೀಯ ಪಾಲಕರು, ನಮ್ಮ ಗುರುವೃಂದ ನೀವೆಲ್ಲರೂ ಏನು ಮಾಡಬೇಕು, ಪ್ರತಿಯೊಂದು ವಿಡಿಯೋಗಳನ್ನು ನೀವು ನೋಡ್ರಿ. ಅವು ಏನಾದರೂ ತಪ್ಪಿದ್ರೆ ನಮಗೆ ಮಾರ್ಗದರ್ಶನ ಮಾಡಿರಿ. ನಿಮ್ಮದನ್ನು ನಾವು ಮೆಸೇಜನ್ನು ತೊಗೊಂಡು ಮತ್ತು ಆ ವಿಡಿಯೋವನ್ನು ಅಡಗಿಸಿ ನಾವು ಮತ್ತೆ ಅಪ್ಲೋಡ್ ಮಾಡ್ತೀವಿ. ಅದು ಯಾವ ಸ್ಥಾನದಾಗ ಹೋಗಿ ಬೀಳ್ತದೆ ಅದರ ನಂಬರ್ ಕೊಡ್ತೀವಿ ನಿಮಗೆ. ಒಂದ್ಸಲ ಯೂಟ್ಯೂಬ್ ಅಪ್ಲೋಡ್ ಆತಂದ್ರೆ ಸೀರಿಯಲ್ ನಂಬರ್ ಚೇಂಜ್ ಆಗ್ತಾವೆ. ಹೊಸ ನಂಬರ್ ಹಾಕಿ ನಿಮ್ಮ ಗಣಿತಗಳನ್ನು ತಿದ್ದಿ ನಾ ಕಳಿಸ್ತೇವೆ. ಯಾವುದೋ ಒಂದು ವಿಷಯ ಏನು ಇದನ್ನು ಆಸಕ್ತಿಯಿಂದ ನೋಡಿಕೊಂಡು ಇದನ್ನು ನಾವು ದಿನಾಲು ಅಭ್ಯಾಸ ಮಾಡೋದರಿಂದ, ರಿವಿಷನ್ ಮಾಡೋದ್ರಿಂದ ಟಿ ವಿ ಒಳಗೆ 1080 ಇಟ್ಟು ನೀವು ಸ್ಕ್ರೀನ್ದಾಗ 1080 ಕ್ಲಿಯರ್ದಿಂದ ನೀವು ಲ್ಯಾಪ್ಟಾಪ್ದಾಗ ನೋಡ್ಬೋದು, ಆಮೇಲೆ ಮೊಬೈಲ್ದಾಗ ನೋಡ್ಬೋದು, ಮುಂದೆ ಆಂಡ್ರಾಯ್ಡ್ ಟಿ ವಿ ಒಳಗೆ ನೋಡ್ಬೋದು, ಸಿಸ್ಟಮ್ದಾಗ ನೋಡ್ಬೋದು. ಇಂಟರ್ನೆಟ್ ಹೊಂದಿತ್ತಂದ್ರೆ ನೀವು ಯಾವ್ದಾರು ಬೇಕಾದ್ರೆ ನೋಡ್ಬೋದು. ಮೊಬೈಲ್ಗಳನ್ನು ಮಕ್ಕಳ ಕಡೆ ಕೊಟ್ಟು ಇದನ್ನು ನೀವು ತೋರಿಸುವ ಅವಶ್ಯಕತೆಯೂ ಇಲ್ಲ. ಎಲ್ಲ ಟಿ ವಿ ಒಳಗೆ ಸಹಿತ ಎಲ್ಲ ಬರ್ತದೆ. ಇದರ ಉಪಯೋಗ ತಗೋರಿ. ಇದು ಬೇಸಿಕ್ ಸ್ಟಡಿ ಫಾರ್ ನವೋದಯ ಸೈನಿಕ್ ಸ್ಕೂಲ್. ಇದರ ಮುಖ್ಯ ಉದ್ದೇಶ ಏನು, ಗೋರ್ಮೆಂಟ್ ಶಾಲೆಯ ಸರ್ಕಾರಿ ಶಾಲೆ ಶಿಕ್ಷಕರು CET ಪಾಸ್ ಆಗಿ ಬಂದಿರ್ತಾರೆ. ಇತ್ತವ್ರು ಅವ್ರಿಗೆ ಏನಾರ ಇಂಥದ್ದು ಬುದ್ಧಿ ಸಿಕ್ತು ಅಂದ್ರೆ ನಿಮ್ಮ ಹುಡುಗರನ್ನ ಸರ್ಕಾರಿ ಶಾಲೆ ಒಳಗೆ ಒಂದು 4 ರಿಸಲ್ಟ್ ಮಾಡಿ ಬಿಟ್ರು ಅಂತಂದ್ರೆ ಮುಂದೆ ನೀವು ಹುಡುಗನ ಕರೀದೇ ಬೇಡ. ಈಗ ಪಾಲಕರು ಊಟ ವ್ಯವಸ್ಥೆ ಸಿಸ್ಟಮ್ ನೋಡ ಏನು ನವೋದಯ ಅಪ್ ಟು ಸೆಕೆಂಡ್ ಇಯರ್ ತನಕ ಫ್ರೀ ಎಜುಕೇಷನ್. ಒಂದು. ಎರಡನೇದು ಶಿಸ್ತು. ಎಜುಕೇಷನಲ್ಲಿ NCERT ಸ್ಟಡಿ ಇರ್ತಾವೆ.
ಅಲ್ಲಿ ಒಂದು ವಾತಾವರಣ, ಅಲ್ಲಿ ಬೆಳೆದಂಥ ವಿದ್ಯಾರ್ಥಿಗಳೊಂದು ಉನ್ನತ ಮಟ್ಟದ ಅಧಿಕಾರಿಗಳಾಗೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ನೀವು ನವೋದಯಕ್ಕೆ ಪ್ರಯತ್ನ ಮಾಡಿರಿ. ನವೋದಯ ಆಗಲಿಲ್ಲ ಅಂದರೂ ಸಹಿತ ಈ ಅಭ್ಯಾಸ ತಲೆಯಾಗಿತ್ತಂದ್ರೆ ಬೇಕಾದ ಸ್ಕೂಲ್ದೊಳಗೆ ನೀವು ಹೊರಗಡೆ ಪ್ರೈವೇಟ್ ದೊಡ್ಡ ದೊಡ್ಡ ಸ್ಕೂಲ್ದಾಗಲಿ, ದೊಡ್ಡ ದೊಡ್ಡ ಗೌರ್ಮೆಂಟ್ ಹೈಸ್ಕೂಲ್ ಆಗಲಿ, ಗೌರ್ಮೆಂಟ್ ಕಾಲೇಜ್ನಾಗ ಸಹಿತ ಶಾಣ್ಯಾರಿದ್ದರಂದ್ರೆ ಎಲ್ಲಾದರೂ ಪಿಕಪ್ ಆಗ್ತಾರೆ. ಅಭ್ಯಾಸದ ಸಂಗ್ರಹ ನಿಮ್ಮ ತಲೆಯಾಗಿರ್ಬೇಕು. ಅವು ಎಲ್ಲಿ ಬೇಕಾದ್ರೆ ಅಲ್ಲಿ ಪಿಕಪ್ ಆಗ್ತಾನೆ. ಅವ ಮತ್ತು ತನ್ನ ಜೊತೆ 4 ಸಹಪಾಠಿಗಳನ್ನು ಸಹಿತ ಸುಧಾರಣೆ ಮಾಡ್ತಾನೆ. ಇದು ಸಂಗ್ರಹದಲ್ಲಿ ಯಾರಲ್ಲಿ ಇರಬೇಕು? ವಿದ್ಯಾರ್ಥಿ ಪ್ರಯತ್ನ ಮಾಡಿ ತಲೆಯಾಗಿ ಸಂಗ್ರಹ ಮಾಡ್ಕೋಬೇಕು, ಇದ್ರ ಉಪಯೋಗ ತಗೋಬೇಕು. ಈ ವಿಡಿಯೋಗಳನ್ನು ಕ್ರಮಬದ್ಧವಾಗಿ ನೋಡ್ರಿ, ಇದ್ರದ್ದು ಎಷ್ಟು ಬೆನಿಫಿಟ್ಸ್ ಸಿಗ್ತದೆ. ಈಗ ಇದು ಅನುಕೂಲ ನಂಬರ್ ಎಷ್ಟು? ಇದು 20ನೇ ವಿಡಿಯೋ. ಇದು 20ನೇ ವಿಡಿಯೋ ಇವತ್ತು ಅಪ್ಲೋಡ್ ಆಗ್ತಾವೆ. ಅದನ್ನೆಲ್ಲ ನೀವು ಅಭ್ಯಾಸ ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ನೋಡಿಕೊಂಡು ಈ ಅಭ್ಯಾಸಗಳನ್ನು ನೋಡೋದರಿಂದ ನಿಮಗೆ ವ್ಯವಹಾರಿಕ ಲೆಕ್ಕಗಳು ಭಾಳ ಬಾರಿ ಬರ್ತಾವೆ. ಸಜಾತಿ, ವಿಜಾತಿ, ಸಮಾನ, ಅನ್ಲೈಕ್, ಲೈಕ್, ವಿಜಾತಿ, ಸಮಾನ ಭಿನ್ನರಾಶಿ, ಆಮೇಲೆ ಮಾನಗಳನ್ನು, ಕಿಲೋಮೀಟರ್ಗಳನ್ನು ಹೆಂಗೆ ಮಾಡೋದು, ದ್ರವ ರೂಪಗಳನ್ನು ಹೆಂಗೆ ಕೂಡಿಸ್ಬೇಕು, ಆಮೇಲೆ ನೋಟಿನ ಬೆಲೆಯನ್ನು ಹೆಂಗೆ ಕೂಡಿಸ್ಕೋಬೇಕು, ಆಮೇಲೆ ಪೈಸೆಯನ್ನು ಭಿನ್ನರಾಶಿ ಒಳಗೆ ಹೆಂಗೆ ಬರೀಬೇಕು, ರೂಪಾಯಿಯನ್ನು ಶೇಕಡಾದಾಗ, ಪೈಸೆಯನ್ನು ಶೇಕಡಾದಾಗ ಹೆಂಗೆ ಬರೀಬೇಕು. ಪ್ರತಿಯೊಂದು ಗಣಿತಗಳು ಈ ಅನುಕೂಲ ನಂಬರ್ದಾಗ ಬರ್ತಾವೆ. ಬೇಸಿಕ್ ಅಂದರೆ ಅಧಿಕ ಗುಣ, ಗುಣಾಕಾರ, ಭಾಗಾಕಾರ, ಅದು ಒಂದು ಬೇಸಿಕ್ ಬೇರೆನೇ ಬರ್ತದೆ. ಅದು ನಿಮ್ಮ ಮೂಲಭೂತ ಕ್ರಿಯೆಗಳು ಬೇಸಿಕ್ ಅಂತ. ಇದಕ್ಕೆ ಸಾಮಾನ್ಯ ವ್ಯಾವಹಾರಿಕ ಗಣಿತಗಳ ಬೇಸಿಕ್ ಇದು ಏನ ಇದರಾಗ ಹೊಸವು ಹಾಕಿದ್ರು ಸದ್ಯಕ್ಕೆ ವಿಶೇಷ. ಯಾಕಂದ್ರೆ ಈ ನಾಲೆಜ್ ಇತ್ತು ಅಂತಂದ್ರೆ ಒಂದು ವಿದ್ಯಾರ್ಥಿ ವಿದ್ಯೆನ ಸಂಗ್ರಹ ಮಾಡಿದ್ದಂದ್ರೆ ಅವಗೂ ಭಾಳ ಬೆಲೆ ಇರ್ತದೆ, ಅವ್ರ ಪೇರೆಂಟ್ಸ್ಗೂ ಭಾಳ ಬೆಲೆ ಇರ್ತದೆ, ಕಲಿಸಿದಂಥ ಗುರುಗಳಿಗೂ ಭಾಳ ಬೆಲೆ ಇರ್ತದೆ, ವಿದ್ಯೆ ಯಾರಲ್ಲಿ ಇರ್ತದೆ ಅವ್ರಿಗೆ ಬೆಲೆ ಇರ್ತದೆ. ಇದನ್ನು ಕಾಳಜಿ ಮಾಡಿಕೊಂಡು ಸರಿಯಾಗಿ ಇದನ್ನು ಉಪಯೋಗ ತೊಗೊಂಡು ನೀವು ಕ್ರಮಬದ್ಧವಾದ ವಿಡಿಯೋಗಳು ನೋಡ್ಕೊಂಡ್ರೆ ನೀವು ಮಕ್ಕಳನ್ನು ಮನೆಯಲ್ಲೇ ವೆಕೇಶನ್ ಕೊಡಿಸಿ, ಮನೆಯಲ್ಲೇ ಅಭ್ಯಾಸ ಮಾಡಿಸಿ, ನಿಮಗೆ ಜೂನ್ ಅನುಗುಣದ ಭಿನ್ನ ರಾಶಿ, ದಶಮಾಂಶ, ಗುಣಾಕಾರ, ಭಾಗಾಕಾರಗಳನ್ನು ಮನೆಯಲ್ಲಿಯೇ 3 ತಾಸು ಕೂತು ನೀವು ಆ ವಿಡಿಯೋಗಳನ್ನು ಅಭ್ಯಾಸ ಮಾಡಿಸಿದ್ರಿ ಅಂತಂದ್ರೆ ಬೇಕಾದ ಕೋಚಿಂಗ್ ಕ್ಲಾಸ್ಗಳಿಗೂ ಹೋಗ್ಬೋದು. ನಮಗೆ ಇನ್ನೊಂದು ಏನಾಗಿದೆ, ಗೌರ್ಮೆಂಟ್ ಶಾಲೆಗಳಲ್ಲಿ ನವೋದಯ ಆಗೋದು ಬೇಕಾಗ್ಯದ. ನಾನು ಆ ಗುರಿ ಇಟ್ಕೊಂಡು ನಾ ಇದನ್ನು ಮಾಡ್ಲಿಕ್ಕತ್ತನು. ಎಲ್ಲರೂ ಯಾರು ಅಭ್ಯಾಸ ಮಾಡಿ ಬೇಕಾದವ್ರು ಇದನ್ನು ಅಭ್ಯಾಸನ ಕಲಿತು ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ರೆ ನಿಮ್ಗೆ ಅದರ ಒಳ್ಳೆಯ ಪ್ರತಿಫಲ ಸಿಗ್ತದೆ. ಥ್ಯಾಂಕ್ ಯು. ಚೆನ್ನಾಗಿ ಬರ್ಕೊಡ್ರಿ ಅಂತ.